ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಅಭಿವೃದ್ಧಿ ಅನ್ನೋದು ಇದೆಯೇ ಹೊರತು ಅಲ್ಲಿ ವಾಸ್ತವವಾಗಿ ಯಾವುದೇ ಕೆಲಸಗಳಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಇಲ್ಲ. ಏಕೆಂದ್ರೆ ಬಿಡಿಎನಲ್ಲಿ ಕೆಲಸವೇ ಆಗ್ತಾ ಇಲ್ಲ. ತುಂಬಾ ದಿನಗಳಿಂದ ಈ ಆರೋಪ ಇದ್ರೂ ಕೂಡ ಈಗ ಸ್ವತಃ ಅಧ್ಯಕ್ಷರೇ ಇದನ್ನ ಒಪ್ಕೊಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಭಿವೃದ್ಧಿ ಅನ್ನೋದೇ ಮರೀಚಿಕೆಯಾಗಿದೆ. ಇದರ ಜೊತೆಗೆ ಶೀತಲ ಸಮರವೊಂದು ಬಿಡಿಎನಲ್ಲಿ ಶುರುವಾಗಿದೆ. ಅಧ್ಯಕ್ಷರು ಜನರ ಕೈಗೆ ಸಿಗದ ಬಿಡಿಎ ಆಯುಕ್ತ, ಬಿಡಿಎ ಕಮಿಷನರ್ ವಿರುದ್ಧ ಸಿಡಿದೆದ್ದ ಅಧ್ಯಕ್ಷ. ಬಿಡಿಎನಲ್ಲಿ ಕಮಿಷನರ್ ಏರಿಗೆಳೆದ್ರೆ ಚೇರ್ಮನ್ ನೀರಿಗೆಳೆದ್ರು ಅನ್ನುವಂತಾಗಿದೆ. ಹೀಗಾಗಿ ಚೇರ್ಮನ್ ಎಸ್ಟಿ ಸೋಮಶೇಖರ್ ಮತ್ತು ಕಮಿಷನರ್ ರಾಜಶೇಖರ್ ಸಿಂಗ್ ನಡುವೆ ಮುಸುಕಿನ ಗುದ್ದಾಟ ನಡೀತಿದೆ. ಬಿಡಿಎಗೆ ಪೂರ್ಣ ಪ್ರಮಾಣದ ಕಮಿಷನರ್ ಇಲ್ಲ. ಹೀಗಾಗಿ ಕೆಲ ಅಭಿವೃದ್ಧಿ ಕೆಲಸಗಳಿಗೆ ಅನುಮೋದನೆ ಸಿಗದೆ ಮೂಲೆ ಗುಂಪಾಗಿವೆ ಅನ್ನೋದು ಬಿಡಿಎ ಅಧ್ಯಕ್ಷ ಎಸ್ಟಿ ಸೋಮಶೇಖರ್ ಆರೋಪ. ಈ ಬಗ್ಗೆ ಇವರು ಸಿಎಂ ಎಚ್ಡಿ ಕುಮಾರಸ್ವಾಮಿಗೂ ದೂರು ನೀಡಿದ್ದಾರೆ. ಆಯುಕ್ತ ರಾಕೇಶ್ ಸಿಂಗ್ ಬಿಡಿಎ ಜೊತೆಗೆ ಕೆಎಂಎಫ್ ಹಾಗೂ ನೀರಾವರಿ ನಿಗಮಕ್ಕೂ ಎಂಡಿ ಆಗಿದ್ದಾರೆ. ಹೀಗಾಗಿ ಬಿಡಿಎಗೆ ಫುಲ್ ಟೈಮ್ ಕಮಿಷನರ್ ಬೇಕು ಅಂತ ಇವರು ವರಿಷ್ಠರ ಬಳಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿನ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಕ್ಕೆ ಆಗ್ತದೆ ಅಲ್ವಾ, ನೋಡೋಕ್ಕೆ ಆಗ್ತದೆ. ಅವರು ಒಂದು 3-4 ಕಡೆ ಇನ್ಚಾರ್ಜ್ ಇದ್ದಾರೆ ಅಲ್ವಾ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಈಗಿರ್ತಕ್ಕಂಥ ಕಮಿಷನರ್ನೇ ನಮಗೆ ಇಲ್ಲಿ ಮುಂದುವರಿಸಿದ್ರೆ ಸಾರ್ವಜನಿಕರಿಗೆ ಅವೈಲಬಿಲಿಟಿ ಆಗ್ತದೆ. ಜೊತೆಗೆ ಈ ಪ್ರಾಬ್ಲಮ್ಸ್ ಏನೇನು ಇರ್ತದೆ ಅದನ್ನ ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಈಸಿ ಆಗ್ತದೆ ಅಂತಕ್ಕಂಥದ್ದು ನನ್ನ ದೃಷ್ಟಿ. ಇನ್ನು ಬಿಡಿಎ ಕಮಿಷನರ್ ರಾಕೇಶ್ ಸಿಂಗ್ ಜನರ ಕೈಗೆ ಸರಿಯಾಗಿ ಸಿಕ್ತಿಲ್ಲ ಅನ್ನೋ ದೂರುಗಳು ಸಾಕಷ್ಟು ಮಂದಿ ಈ ಹಿಂದೆಯೂ ಮಾಡಿದ್ದಾರೆ. ಜನರು ಬರೋದಕ್ಕೆ ಮುನ್ನವೇ ಅಂದ್ರೆ 10 ಗಂಟೆ ಒಳಗೆ ಬಿಡಿಎಗೆ ಬರೋ ಕಮಿಷನರ್ ಜನರು ಬರೋ ಟೈಮಿಗೆ ಅಲ್ಲಿ ಇರೋದೇ ಇಲ್ವಂತೆ. ಹೀಗಾಗಿ ಕಮಿಷನರ್ ವಿರುದ್ಧ ಚೇರ್ಮನ್ರಿಗೂ ಸಾಕಷ್ಟು ದೂರುಗಳು ಬಂದಿವೆ. ಇತ್ತ ಸಾಮಾಜಿಕ ಹೋರಾಟಗಾರರು ಬಿಡಿಎಗೆ ಶಾಶ್ವತ ಆಯುಕ್ತರು ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದಲೂ ಕೂಡ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಇಲ್ಲ ಒಂದು ರೀತಿಯಲ್ಲಿ ಇವರು ಯಾವಾಗ ಸಾರ್ವಜನಿಕರಿಗೆ ಸಿಗ್ತಾರೆ, ಯಾವಾಗ ಸಿಗಲ್ಲ ಅಂತಕ್ಕಂಥ ಕೂಡ ಮಾಹಿತಿ ಕೂಡ ಇಲ್ಲ. ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಈಗಾಗಲೇ ಅಧ್ಯಕ್ಷರು ಕೂಡ ಎಲ್ಲೋ ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಒಂದು ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪೂರ್ಣಕಾಲಿಕವಾದ ಆಯುಕ್ತರನ್ನು ನೇಮಕ ಮಾಡಬೇಕಾಗಿದೆ. ಬಿಡಿಎನಲ್ಲಿ ಹೊಂದಾಣಿಕೆ ಇಲ್ಲದೆ ಕೆಲಸ ಮಾಡಿದ್ರೆ ಯಾವ ಕೆಲಸಗಳು ಆಗೋದಿಲ್ಲ. ಇಲ್ಲಿ ಇವರಿಬ್ಬರ ಶೀತಲ ಸಮರ ನೋಡಿದ್ರೆ ಬಿಡಿಎ ಕೆಲಸಗಳು ಅಷ್ಟಕ್ಕಷ್ಟೇ ಅನ್ನುವಂತಾಗಿದೆ. ಸೊ ಬಿಡಿಎಗೆ ಒಬ್ಬ ಪರ್ಮನೆಂಟ್ ಕಮಿಷನರ್ ಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ. ಶಿವರಾಜ್, ಟಿವಿ9 ಬೆಂಗಳೂರು.